ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇವಾಗ ಏನು ಗ್ಯಾಸ್ ಸಿಲಿಂಡರ್ಸ್ ಕರ್ನಾಟಕಕ್ಕೆ ಬರ್ತಾ ಇದೆ ಅದು ನಾಟ್ ಇವನ್ 15-20%. ಸೊ ಅದರಿಂದ ಅದನ್ನು ಇನ್ಕ್ರೀಸ್ ಮಾಡಬೇಕು. ಇದು ತುಂಬ ಕಷ್ಟ ಆಗ್ತಾ ಇದೆ. ಇವಲ್ಲಿ ತನಕ ಕಮರ್ಷಿಯಲ್ ಗ್ಯಾಸ್ ಬಿಡಿ, ಈಗ ಹೌಸ್ ಹೋಲ್ಡ್ ಗ್ಯಾಸ್ ಕೂಡ ಇವಾಗ ತುಂಬ ಕಮ್ಮಿ ಆಗಿರೋದ್ರಿಂದ ಭಾಳ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ. ಇವಾಗಲೇ ಗ್ಯಾಸ್ ಏಜೆನ್ಸಿಗಳು 48 ಡೇಸಿಂದ 2 ಮಂತ್ಸು ಟೈಮ್ ಕೊಡ್ತಾ ಇದ್ದಾರೆ. ಫಸ್ಟು ಇಮ್ಮಿಡಿಯೇಟಾಗಿ ಕೊಡ್ತಿದ್ದಂಥವ್ರು ಈಗ ಆ ಒಂದು ಅವಧಿನ ಇವಾಗ 1.5 ತಿಂಗಳು 2 ತಿಂಗಳ ತನಕ ಇವಾಗ ಅವಧಿನ ಮುಂದೂಡ್ತಾ ಇದ್ದಾರೆ. ಇದರ ಪ್ರಯುಕ್ತ ನಿಮಗೆ ಗೊತ್ತಿರಬೇಕು, ಪಾರ್ಲಿಮೆಂಟಲ್ಲಿ ಎಲ್ಲ ಹರ್ದೀಪ್ ಪುರಿ ಇರ್ಬೋದು, ಪ್ರತಿಯೊಬ್ಬರುಗಳು ಮಂತ್ರಿಗಳು ಹೇಳ್ತಾ ಇದ್ರು ಯಾವುದೇ ರೀತಿಯ ತೊಂದರೆ ಇಲ್ಲ, ನಾವೆಲ್ಲ ಸೆಟ್ರೇಟ್ ಮಾಡಿದ್ದೀವಿ, ಎಲ್ಲ ಇವನ್ LPG ಕಮರ್ಷಿಯಲ್ ಇರ್ಬೋದು ಅಥವಾ ಹೌಸ್ ಹೋಲ್ಡ್ ಇರ್ಬೋದು ಯಾವುದು ತೊಂದರೆ ಇಲ್ಲ ಅಂತ. ಆದರೆ ಅದು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇಡೀ ದೇಶ ಇವತ್ತು ತತ್ತರಿಸ್ತಾ ಇದೆ, ಹೋಟೆಲ್ಗಳು ಮುಚ್ಚಿದ್ದಾವೆ. ಇವತ್ತು ಕಟ್ಟಿಗೆನ ಯೂಸ್ ಮಾಡಿ ಇವತ್ತೊಂದು ದಿವಸ ಹಬ್ಬದ ಅಡುಗೆನ ಇವತ್ತು ಮಾಡಿರುವಂಥ ಪ್ರಸಂಗಗಳು ಮೀಡಿಯಾದಲ್ಲಿ ಬಿತ್ತರಿಸಿದ್ದೀರಿ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ರಾಜ್ಯದ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಯಾವುದು ತೊಂದರೆ ಇಲ್ಲ, ಕಾಂಗ್ರೆಸ್ ಇದನ್ನು ಜನಗಳ ಮುಂದೆ ಪ್ಯಾನಿಕ್ ಮಾಡ್ತಾ ಇದ್ದಾರೆ ಅಂತ. ಜನಗಳು ಹೇಳಬೇಕು ಇದು ಕಾಂಗ್ರೆಸ್ ಕ್ರಿಯೇಟ್ ಮಾಡ್ತಾ ಇರೋಂಥ ಪ್ಯಾನಿಕಾ ಅಥವಾ ನಿಜವಾಗ್ಲೂ ಕೂಡ ಅವರು ಪ್ಯಾನಿಕ್ ಆಗಿದ್ದಾರೆ ಜನ ಇವತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನನಗನ್ಸುತ್ತೆ ಇವ್ರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಹೊಸ ಟೆಕ್ನಾಲಜಿನ ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಕೊಟ್ಟರು, ಅದು ತಾವೆಲ್ಲ ಮೀಡಿಯಾದಲ್ಲಿ ನೋಡಿರ್ಬೋದು. ಗಟರಲ್ಲಿ ಒಂದು ಇದಿಟ್ಕೊಂಡು ಪಾತ್ರನ ಬೋರ್ಲಾಗಿಟ್ಬಿಟ್ಟು ಒಂದು ಹೋಲ್ ಮಾಡಿ ಅದಕ್ಕೊಂದು ಪೈಪ್ ಹಾಕಿ ಗ್ಯಾಸ್ನ ನಾವು ಇದನ್ನು ಮಾಡಿದ್ರೆ ನಾವು ಟೀ ಕಾಯಿಸ್ತಿದ್ದೆ ಮಾಡ್ಬೋದು ಆ ಥರ ಅಂತ ಒಂದು ಹೊಸ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಈ BJPನವರು ಈ ಟೆಕ್ನಾಲಜಿನ ದಯವಿಟ್ಟು ಮಾಡಿ ತೋರಿಸ್ಬೇಕು. ಯಾಕೆಂದರೆ ಹಿಂದೆ ತಟ್ಟೆ ಬಡಿರಿ ಅಂದರೆ ತಟ್ಟೆ ಬಡಿದಿದ್ದಾಯಿತು, ಚಪ್ಪಾಳೆ ಹೊಡಿರಿ ಅಂದರೆ ಚಪ್ಪಾಳೆ ಹೊಡೆದಿದ್ದಾಯಿತು, ಎಲ್ಲ ರೀತಿಯೂ ಆಯಿತು. ಈಗ ಇದನ್ನು ಒಂದು ಪ್ರಯೋಗನ ನಮ್ಮ ರಾಜ್ಯದ BJP ನಾಯಕರುಗಳು ಪ್ರಹ್ಲಾದ್ ಜೋಶಿಯವರು ಸನ್ಮಾನ್ಯ ಮೋದಿಯವರು ಏನು ಇವತ್ತೊಂದು ದಿವಸ ಕೊಟ್ಟಿದ್ದಾರೆ ಐಡಿಯಾ, ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿನ. ಅದನ್ನು ಈಗ ಗಟರ್ ನಮ್ಮದು ಇದಿದೆ ಮೈಸೂರು ರೋಡಲ್ಲಿ ಗಟ್ರು, ಇದೆಲ್ಲ ದೊಡ್ಡ ದೊಡ್ಡ ಗಟ್ರಗಳಿದೆ. ದಯವಿಟ್ಟು ಅವ್ರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬಂದು ನೀವು ಅದನ್ನು ಆ ಟೆಕ್ನಾಲಜಿನ ಮಾಡಿ ತೋರಿಸ್ಬೇಕು. ಅವಾಗ ಗ್ಯಾಸ್ದು ಏನು ತೀವ್ರತೆ ಇದೆ ಕಮ್ಮಿ ಆಗ್ಬೋದೇನೋ ಅಂತ ನನಗನ್ಸುತ್ತೆ. ಯಾಕೆಂದರೆ ಅವ್ರು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಅಂದರೆ ಸುಮ್ಮನೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಮಾತನ್ನ ಭಾಳ ಸೀರಿಯಸ್ ತಗೋಬೇಕಾಗತ್ತೆ. ಹಾಗಾಗಿ ಯಾವ ಲೆವೆಲ್ಗೆ ಇವತ್ತು ಇಡೀ ದೇಶದಲ್ಲಿ ಒಂದು ಗ್ಯಾಸ್ ಅಭಾವನ ಇವತ್ತೊಂದು ದಿವಸ ಮಾಡಿದ್ದಾರೆ ಅಂದರೆ ಒಂದೇ ಒಂದು ರೂಪಾಯಿದು ಅವ್ರಿಗೆ ಸರಿಯಾದ ಪ್ಲ್ಯಾನಿಂಗ್ ಇಲ್ಲ. ಈ ವಾರ ಪ್ರಾರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ನಾವು ಎಲ್ಲಿಂದ ಇಲ್ಲಿ ತನಕ ನಾವು ಗ್ಯಾಸ್ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು ನಾವು ತಗೋತಾ ಇದ್ದೀವಿ ಅಂತ ಸರ್ಕಾರಕ್ಕೆ ಗೊತ್ತಿತ್ತು. ವಿರೋಧ ಪಕ್ಷಗಳು ಇವನ್ ಕೇಂದ್ರದಲ್ಲೂ ಕೂಡ ಇದರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಟೈಮ್ ಕೇಳಿದಾಗಲೂ ಕೂಡ ಯಾರೂ ಕೂಡ ರೆಡಿ ಇರಲಿಲ್ಲ. ಇವನ್ ರಾಜ್ಯಸಭೆಯಲ್ಲಾಗಲಿ ಅಥವಾ ಲೋಕಸಭೆಯಲ್ಲಾಗಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತಿನ ತನಕ ಬಂದಿಲ್ಲ. ಅದಕ್ಕೆ ಕಾರಣ ಏನಂದರೆ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ನಡೆಸಕ್ಕೆ ಬರ್ತಾ ಇಲ್ಲ. ಇಡೀ ದೇಶದ ಜನ ಇವತ್ತು ಸಂಕಷ್ಟದಲ್ಲಿ ಸಿಲುಕುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಿದೆ. ಅದೇ ರೀತಿಯಲ್ಲಿ ವಿದೇಶಾಂಗ ನೀತಿಯಂತೂ ಮಣ್ಣು ಮುಚ್ಚಿಬಿಟ್ಟಿದೆ. ಯಾಕೆಂತಂದರೆ ಅವ್ರಿಗೆ ಯಾವ ಮಂತ್ರಿಗಳಿಗೂ ಕೂಡ ಫ್ರೀಡಮ್ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಅದರಿಂದ ಎಲ್ಲದೂ ಕೂಡ ಬರೀ 2-3 ಜನ ಮಾಡಬೇಕು. ಆ ಕಾರಣಕ್ಕೆ ಇವತ್ತು ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆ ಗ್ಯಾಸ್ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ಈಗಲಾದರೂ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಜನಗಳ ಬಗ್ಗೆ ಕಾಳಜಿ ವಹಿಸಬೇಕು. ಅಟ್ಲೀಸ್ಟ್ ಹೌಸ್ ಹೋಲ್ಡಾರು ಕೊಡಬೇಕು, ಇದನ್ನು ಕೊಡಬೇಕು ಅಂತ ಅಂದರೆ ಸುಮಾರು ಕರ್ನಾಟಕ ಒಂದರಲ್ಲೇ 1 ಕೋಟಿ ಜನ ಇವತ್ತು ಹೊರಗಡೆ ತಿನ್ನುವಂಥ ಒಂದು ಇದು ಇದೆ ಅಂತ ಅಂದಾಜು ಮಾಡಿರೋವಂಥದ್ದು. ಸುಮಾರು 1ರಿಂದ 1.5 ಕೋಟಿ ಜನ ಅವರು ಎಲ್ಲಿ ಹೋಗಬೇಕು, ಹೋಟ್ಲುಗಳನ್ನ ಮುಚ್ಚಿದ್ರಿ ಅಂತ ಅಂದ್ಬಿಟ್ಟು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ ಅಂದರೆ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಇದನ್ನು ಸೀರಿಯಸ್ ಚರ್ಚೆ ನಡೀಬೇಕು ಅಂತ ನಾನು. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ದಾರೆ, ಇವತ್ತು ತಪ್ಪಿದ್ರೆ ನಾಳೆ ಟಿಕೆಟು ಇದಾಗುತ್ತೆ, ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸೊ ನಮ್ಮ ಅನಿಸಿಕೆ ಕೂಡ ಏನು ಹೈಕಮಾಂಡ್ಗೆ ಈಗ ಆಲ್ರೆಡಿ ಕಳಿಸಿದ್ದಾರೆ, ಅದಾದ ತಕ್ಷಣ ಇಮ್ಮಿಡಿಯೇಟಾಗಿ ಅನೌನ್ಸ್ ಮಾಡ್ತೀವಿ. ಇನ್ನು ಟೈಮ್ ಇದೆ, ಮಂಡೇ ತನಕ ಏನಂತ ಹರಿ ಇಲ್ಲ, ಮಾಡೋಣ. ಅವತ್ತೇ ನಾಮಿನೇಷನ್, 2 ಕಡೆ ನಾಮಿನೇಷನ್ಸ್ ಆಗುತ್ತೆ. ಎಲ್ಲ ರೆಡಿ ಇದ್ದೀವಿ, ಕಾಂಗ್ರೆಸ್ ಪಕ್ಷ ತಯಾರಿ ಮಾಡ್ತಾ ಇದ್ದೀವಿ. ನಾವು ಇವತ್ತೆಲ್ಲ ನೋಡೋದಿಲ್ಲ, ಈಗ ನಿನ್ನೆಯಿಂದ ಮಂತ್ರಿಗಳ ಜೊತೆಲಿ ಇರ್ಬೋದು ಅಥವಾ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ ಇರ್ಬೋದು ಮತ್ತು ಪಕ್ಷದ ನಾಯಕರುಗಳ ಜೊತೆ ತಯಾರಿ ಮಾಡ್ತಾ ಇದ್ದೀವಿ ಪಕ್ಷದ ಚುನಾವಣೆ ಗೆಲ್ಲಕ್ಕೆ. ಯಾಕೆಂದ್ರೆ 2 ಸೀಟು ನಮ್ಮವಾಗಿರೋದ್ರಿಂದ ಅದು ಗೆಲ್ಲೋದು ನಮ್ಮ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ. ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರುವಂಥ 5 ಗ್ಯಾರಂಟಿಗಳು ಇವತ್ತೊಂದು ದಿವಸ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಈ BJPನವರು ಎಲ್ಲ ಕಡೆಯಿಂದ ಗ್ಯಾರಂಟಿನ ವಿರೋಧ ಮಾಡ್ತಾಯಿದ್ರು. ಇವತ್ತೊಂದು ದಿವಸ ಈಗೆಲ್ಲ BJP ಸರ್ಕಾರ ಇರೋ ಕಡೆ ಎಲ್ಲ ಕೊಡ್ತಾ ಇದ್ದಾರೆ, ಇದನ್ನು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅಧಿಕಾರಕ್ಕೆ ಬರಲಿಕ್ಕೆ ಪಾಪ ನಮ್ಮ ರಾಜ್ಯದ BJP ನಾಯಕರುಗಳಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ದಿವಾಳಿ ಆಗೋಗ್ಬಿಟ್ಟಿದೆ ಅಂತಾರೆ, ಬೇರೆ ರಾಜ್ಯಗಳಲ್ಲಿ ಇವ್ರು ಕೊಡ್ತಾ ಇರೋ ಕಡೆ ದಿವಾಳಿ ಆಗ್ತಾ ಇಲ್ವಾ? ಸೊ ಅದರಿಂದ
ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಇವತ್ತು ನಾವು 3ನೇ ಪ್ರೈಸಲ್ಲಿದ್ದೀವಿ. ಅಂದರೆ ತಲಾದಾಯ ಇವತ್ತು ಈ ಗ್ಯಾರಂಟಿಗಳಿಂದ ಎಷ್ಟು ಹೆಚ್ಚಿದೆ ಅಂದರೆ ಇವತ್ತು ಈ ಗ್ಯಾರಂಟಿಗಳಿಂದನೇ ಆಗಿದ್ದು ಅಂತ ಸಾಕಷ್ಟು ಸರ್ವೆಗಳು ಇವತ್ತಿನ ಹೇಳ್ತಾ ಇದ್ದಾರೆ. ಅದರಿಂದ ಇದು ದಿವಾಳಿ ಅಲ್ಲ, ಜನಗಳ ಕೈಗೆ ಎಲ್ಲೂ ₹1 ಲಂಚ ಇಲ್ಲದೇ ಡೈರೆಕ್ಟಾಗಿ ಅವ್ರನ್ನ ತಲುಪ್ತಾ ಇರೋದು ಅಂತ ಅಂದರೆ 5 ಗ್ಯಾರಂಟಿಗಳು. ಅಷ್ಟರ ಮಟ್ಟಿಗೆ ಇದು ವ್ಯಾಪಕವಾಗಿ ಹೋಗಿದೆ. ಜನ ಅದನ್ನು ಅರ್ಥ ಮಾಡ್ಕೋತಾರೆ, ನಮ್ಮ ಪಕ್ಷಕ್ಕೆ ಮತ ನೀಡ್ತಾರೆ. ಎರಡೂ ಕಡೆ ನಾವು ಗೆಲ್ತೀವಿ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಂ, ನಿಮ್ಗೆ ಹೇಳಿದ್ರಾ? ನಮಗೆ ಗೊತ್ತಾಗಲಿಲ್ಲ. ನಿಮ್ಗೇನಾರು ಹೇಳಿದರೆ ನೀವು ಹೇಳಿದ್ರೆ ಬೇಕಾದ್ರೆ ಇದು ಮಾಡೋದು. ನಮ್ಗೆ ಆ ಥರ ಅವರು ಪಾಪ ಆ ಥರ ಎಲ್ಲ ಏನು ಮಾತಾಡೋಕೆ ಹೋಗಿಲ್ಲ. ರಾಜೀನಾಮೆ ಕೊಡುವಂಥ ಪ್ರಸಂಗ ಬರಲ್ಲ, ತಲೆಗೆಡ್ಸ್ಕೊಳ್ಳುವಂಥದ್ದು. ಹೇಗೆಂತ ಅಂದರೆ ಮಂತ್ರಿಗೆ ರಾಜೀನಾಮೆ ಕೊಡೋದು ಅಂತ ಅಂದರೆ ನೀವೇನು ಹೇಳ್ತೀರಿ? ಅವೆಲ್ಲ ಈಗ ಕಾಂಗ್ರೆಸ್ ಪಕ್ಷ ಒಂದು ನ್ಯಾಷನಲ್ ಪಾರ್ಟಿ, ಅದರಿಂದ ಎಲ್ಲರಿಗೂ ಅವರವರ ಇದನ್ನು ಕೇಳೋದು ತಪ್ಪಿಲ್ಲ. ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಕೂಡ ಇದೆ. ಅದರಿಂದ ಅವರವ್ರ ಅಭಿಪ್ರಾಯ ಹೇಳೋದು ತಪ್ಪೇನಿದೆ? ಅವರು ಕೇಳಬೇಕಲ್ಲ, ಕೇಳೋದು ತಪ್ಪಿಲ್ಲ. ಹಂಗೆ ಅಂದ್ಬಿಟ್ಟು ಅವರು ವಿರೋಧ ಮಾಡಿದ್ದಾರೆ ಅದು ಇದು ಅಂತ ಹೇಳೋದು ತಪ್ಪು. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಮುಖ್ಯಮಂತ್ರಿಗಳಿದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ಸರಿಯಾದ ನಿರ್ಧಾರ ತಗೋತಾರೆ. ಅದಕ್ಕೆಲ್ಲರೂ ಒಪ್ಕೋತೀವಿ, ಏನು ತೊಂದರೆ ಇಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.